ಎಲ್ಲ ಆತ್ಮೀಯ ವೀಕ್ಷಕರಿಗೂ ಶಾರದಾ ವಿದ್ಯಾಲಯಕ್ಕೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ಡಿಮ್ಯಾಂಡ್ ಮಾಡ್ತಾ ಇದ್ರಿ, ಸರ್ ಅಗ್ನಿವೀರ್ ಆರ್ಮಿ ಚಾಪ್ಟರ್ ವೈಸ್ ಮ್ಯಾಥ್ಸ್ ಕ್ಲಾಸ್ ಹೇಳಿ ಅಂತ ಕೇಳ್ತಾ ಇದ್ರು. ಸೊ ಅವರಿಗಾಗಿ ಈ ಒಂದು ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಈ ಒಂದು ಕ್ಲಾಸ್ ಒಳಗೆ ಟೈಮ್ ಆ್ಯಂಡ್ ವರ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳನ್ನ ಡಿಸ್ಕಷನ್ ಮಾಡೋಣ. ಅಗದಿ ಬೇಸಿಕ್ದಿಂದ 0 to ಹೀರೋ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬೇಸ್ ಮೇಲೆ ಈ ಒಂದು ಕ್ಲಾಸ್ನ ಮಾಡ್ತಾ ಇದ್ದೀನಿ. ಅಗದಿ ಬೇಸಿಕ್ ಅಂದರೆ ಬೇಸಿಕ್. ಈ ಒಂದು ಕ್ಲಾಸ್ ನೀವೇನಾದರೂ ಟೈಮ್ ಆ್ಯಂಡ್ ವರ್ಕಿಗೆ ಸಂಬಂಧಪಟ್ಟಿದ್ದನ್ನು ಈ ಒಂದು ವಿಡಿಯೋನ ನೀವು ಲಾಸ್ಟ್ ತನಕ ನೋಡಿದರೆ ನಿಮ್ಮ ಅಗ್ನಿವೀರ್ ಆರ್ಮಿ GD ಟ್ರೇಡ್ ಕ್ಲರ್ಕ್ ಟೆಕ್ನಿಕಲ್ ಪೋಸ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಶಿಫ್ಟ್ ವೈಸ್ ಎಕ್ಸಾಮ್ ಬರೆಯುವಾಗ ಯಾವುದು ಬೇಕಾದ ಶಿಫ್ಟ್ ಒಳಗೆ ಬರೆದ್ರೂ ಈ ಒಂದು ಕ್ಲಾಸ್ ಒಳಗಿಂದ ಬಿಟ್ಟು ಬೇರೆ ಯಾವುದೂ ವಿಡಿಯೋಗಳು ಕ್ವಶನ್ಗಳು ಬರೋದಿಲ್ಲ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಈ ಒಂದು ವಿಡಿಯೋದಾಗ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಅದೇ ರೀತಿಯಾಗಿ ಯಾರಾದರೂ ಮೊದಲ ಬಾರಿ ನಮ್ಮ ಒಂದು ಕ್ಲಾಸ್ನ ಕೇಳ್ತಾ ಇದ್ದರೆ ನಮ್ಮ ಶಾರದಾ ವಿದ್ಯಾಲಯ ಅಂತಕ್ಕಂಥ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ, ಕೊನೆಯವರೆಗೂ ನೋಡಿ. ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ ಅಗ್ನಿವೀರ್ ಆರ್ಮಿ ತಯಾರಿ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಮಿಸ್ ಮಾಡಲ್ದ ಈ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಓಕೆ, ಫಸ್ಟ್ ಕ್ವಶನ್ ನೋಡ್ರಿ, ಏನದಪ್ಪ ಕ್ವಶನ್? ಫಸ್ಟ್ ಕ್ವಶನ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಣ. ನಿಮ್ಮ ಎಕ್ಸಾಮ ಅಲ್ಲಿ ಸಣ್ಣ ಬಾಟ್ಲ್ ಇದೆ ನೋಡಪ್ಪ. ಎಕ್ಸಾಮ ಕನ್ನಡದಾಗೂ ಬರಿಬೋದು, ಇಂಗ್ಲೀಷ್ ಒಳಗೂ ಬರಿಬೋದು, ಏನೂ ಸಮಸ್ಯೆ ಇಲ್ಲ. ನಾ ಬೈ ಲ್ಯಾಂಗ್ವೇಜ್ ಒಳಗೆ ಕ್ಲಾಸ್ ಮಾಡ್ತಿರ್ತೇನೆ. ಓಕೆ, ಸೊ ಫಸ್ಟ್ ಕ್ವಶನ್ ಏನದ ನೋಡ್ರಿ, 12 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು. ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು ಎಷ್ಟು ದಿನದಾಗ ಮಾಡ್ತಾನೆ ರೀ? 12 ದಿನದಲ್ಲಿ ಮಾಡ್ತಾನೆ. ಬಿ 15 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡ್ಬೋದು. ಬಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ಬೋದು ರೀ? 15 ದಿನಗಳಲ್ಲಿ ಮಾಡ್ಬೋದು. ಎಷ್ಟು ದಿನ ರೀ? 15 ದಿನ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು 12 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನು, ಯಾವ ಕೆಲಸವನ್ನು ರೀ? ಎ ಯಾವ ಕೆಲಸ ಮಾಡ್ತಿರ್ತಾನಲ್ಲ ಅದೇ ಕೆಲಸವನ್ನು ಬಿ ಅಂತಕ್ಕಂಥ ವ್ಯಕ್ತಿ 15 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾನೆ. ಹಾಗಾದರೆ ಒಟ್ಟಿಗೆ ಸೇರಿ ಯಾರ್ಯಾರೀ? ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಸೇರಿ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಸಂಪೂರ್ಣಗೊಳಿಸುವರು? ಎ ಮತ್ತು ಬಿ ಅಂತಕ್ಕಂಥ ಇಬ್ಬರು ಜನ ವ್ಯಕ್ತಿಗಳದಾರ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು 12 ದಿನದಲ್ಲಿ ಮಾಡ್ತಾನೆ. ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನು 15 ದಿನದಾಗ ಮಾಡ್ತಾನೆ. ಹಾಗಾದ್ರೆ ಅವರಿಬ್ಬರು ಒಟ್ಟಿಗೆ ಸೇರಿ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಸಂಪೂರ್ಣಗೊಳಿಸುವರು ಅಂತ ಕೇಳಿದರು. ಸೊ ಕ್ವಶನ್ ಇಂಗ್ಲೀಷ್ ಒಳಗೆ ಇತ್ತಂದರೆ ಯಾವ ಥರ ಇರ್ತದಪ್ಪ? ಎ ಕ್ಯಾನ್ ಕಂಪ್ಲೀಟ್ ವರ್ಕ್ ಇನ್ 12 days. ಕಂಪ್ಲೀಟ್ ಮುಗಿಸುವುದು. ಏನು ವರ್ಕ್? ಯಾವ ವರ್ಕ್ ಕೊಟ್ಟಿಲ್ಲ. ಸೊ ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸ 12 ದಿನದಾಗ ಮಾಡ್ತಾನೆ. ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನು 15 ದಿನದಾಗ ಮಾಡ್ತಾನೆ. ಹೌ ಮೆನಿ ಡೇಸ್ ವಿಲ್ ದೇ ಟೇಕ್ ಟು ಕಂಪ್ಲೀಟ್ ದ ವರ್ಕ್ ಇನ್ ಟುಗೆದರ್? ಹಾಗಾದ್ರೆ ಅವರಿಬ್ಬರೂ ಸೇರಿ ಆ ಕೆಲಸ ಎಷ್ಟು ದಿನದಾಗ ಮಾಡ್ತಾರಂತೆ ಕೊಟ್ಟಾರ. ಸೊ ಫಸ್ಟ್ ನಾವು ಕ್ವಶನ್ದ ಕಾನ್ಸೆಪ್ಟ್ ಅಂತೂ ತಿಳಿತು. ಏನದರಿಯಪ್ಪ ಕ್ವಶನ್ ಒಳಗೆ? ಸೊ ಭಾಳ ಸ್ಲೋ ಅನ್ಸಾತಿತ್ತಂದ್ರೆ ಸೆಟ್ಟಿಂಗ್ಸ್ ಒಳಗೆ ಹೋಗಿ ಸ್ವಲ್ಪ ನೀವೇನು ಮಾಡಿ ಸ್ಪೀಡ್ ಇಟ್ಕೋರಿಪ್ಪ. 1.25 ಅಥವಾ 1.50 ಇಟ್ಕೊಂಡು ನಿಮಗೆ ಸ್ಲೋ ಅಂದವ್ರಿಗೆ ಕರೆಕ್ಟ್ ಆಗ್ತದೆ, ಮ್ಯಾಚ್ ಆಗ್ತದೆ. ಸೊ ವಾಯ್ಸ್ ಕ್ಲಾರಿಟಿ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ರಾಧೆ ರಾಧೆ, ರಾಮ್ ರಾಮ್, ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಓಕೆ, ಏನದ ನೋಡ್ರಿ, ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು 12 ದಿನದಾಗ ಮಾಡ್ತಾನೆ. ಬಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು 15 ದಿನದಾಗ ಮಾಡ್ತಾನೆ. ಸೊ ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ನಮ್ಗೆ ಯಾವ ಕೆಲಸ ಅಂತ ಗೊತ್ತಾಗಬೇಕಾಗಿತ್ತಂದ್ರೆ ನಾವೇನು ಮಾಡ್ಬೇಕ್ರಿ? 12 ಮತ್ತು 15 LCM ತೆಗಿಬೇಕು, ಸ ತೆಗಿಬೇಕು. 12 ಮತ್ತು 15 ಲಸ ಎಷ್ಟು ಬರ್ತದೆ ರೀ? 60 ಬರ್ತದೆ. ಎಷ್ಟು ಬರ್ತದೆ ರೀ? 60. ನಿಮಗೆಲ್ಲ ಗುರ್ತದ ಆಲ್ರೆಡಿ. ನಾ ಏನು ಮಾಡಿದ್ದೀನಪ್ಪ ಅಂದ್ರೆ ನಮ್ಮ ಶಾರದಾ ವಿದ್ಯಾಲಯ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಒಳಗೆ ಸ ಮತ್ತು ಮಸ ಅಂತಕ್ಕಂಥ ಕಾನ್ಸೆಪ್ಟ್ ಮೇಲೆ LCM ಆ್ಯಂಡ್ SCF ಅಂತಕ್ಕಂಥ ಕಾನ್ಸೆಪ್ಟ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆವು. ಅದನ್ನು ನೋಡಿ ಇಲ್ಲಿ ಬರೀ ಈಜಿ ಆಗ್ತದೆ. 12 ಮತ್ತು 15 ಲಸ ಎಷ್ಟು ಬರ್ತದೆ ರೀ? 60 ಬರ್ತದೆ. ಇಷ್ಟು ಬಂದ ನಂತರ ನೆಕ್ಸ್ಟ್ ನಾವೇನು ಮಾಡಬೇಕಪ್ಪ ಅಂದ್ರೆ ಒಂದು ದಿನದ ಕೆಲಸವನ್ನು ಕಂಡುಹಿಡಿಬೇಕು. 12 ಎಷ್ಟಲೇ 60 ರೀ? 12 5ಲೇ 60, 15 ಎಷ್ಟಲೇ 60 ರೀ? 15 4ಲೇ 60. ಈಗ ಇವರಿಬ್ಬರೂ ಸೇರಿ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರಪ್ಪ ಅಂದ್ರೆ 9 ಯೂನಿಟ್ ಅಷ್ಟು ಕೆಲಸ ಮಾಡ್ತಾರೆ. ಸೊ ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ, ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸ 12 ದಿನದಾಗ ಮಾಡ್ತಿದ್ದ. ಯಾವ ಕೆಲಸ ಅಂತ ಗೊತ್ತಿಲ್ಲ, ಆದರೆ ಕೆಲಸ ಮಾಡ್ತಿದ್ದಾವೆ ಎಷ್ಟು ದಿನದಾಗ ರೀ? 12 ದಿನದಾಗ.
ಬಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸ ಮುಗಿಸ್ತಿದ್ದ, ಯಾವ ಕೆಲಸ ಅಂತ ಗೊತ್ತಿಲ್ಲ, ಆದರೆ ಎಷ್ಟು ದಿನದಾಗ ಮುಗಿಸ್ತಿದ್ರಿ? 15 ದಿನದಾಗ ಮುಗಿಸ್ತಿದ್ದ. ಸೊ ನೆಕ್ಸ್ಟ್ ಯಾವ ಕೆಲಸ ಅಂತ ನಮಗೆ ಗೊತ್ತಾಗಬೇಕಾಗಿತ್ತಂದ್ರೆ ನಾವೇನು ಮಾಡ್ಬೇಕು ರೀ? ಎಲ್ ಸಿ ಎಮ್ ತೆಗಿಬೇಕು. ಎಲ್ ಸಿ ಎಮ್ ಎಷ್ಟು ಬತ್ರಿ? 60. ಯಾವ್ಯಾವ್ದ್ರದ್ದು ರೀ? 12 ಮತ್ತು 15. ಸೊ ಫಾರ್ ಎಕ್ಸಾಂಪಲ್ ಸಿಂಪಲ್ಲಾಗಿ ನಾವೊಂದು ಬಾವಿ ತೆಗಿ ಅಂತ ಹೇಳಿದರು. ಸೊ ಒಂದು ಸಿಂಪಲ್ಲಾಗಿ ಸಣ್ಣದಾಗಿರ್ತಕ್ಕಂಥ ಒಂದು ಬಾವಿ ತೆಗಿಬೇಕಾದ್ರೆ ಈಗ ಎಷ್ಟು ದಿನ ಟೈಮ್ ಬೇಕು ರೀ? 12 ದಿನ ಟೈಮ್ ಬೇಕು. ಬಿಗೆ ಎಷ್ಟು ದಿನ ಟೈಮ್ ಬೇಕು ರೀ? 15 ದಿನ ಬೇಕು. ಆದರೆ ಆ ಬಾವಿ ಎಷ್ಟು ಮೊಳ ಉದ್ದ ಐತಿಪ್ಪ ಅಂದ್ರೆ ಉದ್ದ ತೆಗಿಬೇಕಂದ್ರೆ 60 ಮೊಳ ಉದ್ದ ಬಾವಿ ತೆಗಿಬೇಕು. 60 ಮೊಳ ಉದ್ದ ಬಾವಿ ತೆಗಿಯೋದು ನಮ್ಗೆ ಹೆಂಗೆ ಗುರ್ತಾಯ್ತು? ಎರಡು ಥರದ್ದು ಲಸ ತೆಗೆದಾಗ. ಸೊ 60 ಮೊಳ ಬಾವಿ ಐತಿ. ಸೊ ಇವು ಒಂದು ದಿನಕ್ಕೆ ಅಂತಕ್ಕಂಥ ವ್ಯಕ್ತಿ 5 ಮೊಳ ಬಾವಿ ತೆಗಿತಾನೆ, ಇವು ಒಂದು ದಿನಕ್ಕೆ 4 ಮೊಳ ಬಾವಿ ತೆಗಿತಾನೆ. ಇಬ್ಬರು ಸೇರಿ ಒಂದು ದಿನಕ್ಕೆ 9 ಮೊಳ ಬಾವಿ ತೆಗಿತಾರೆ. ಸೊ ನಮ್ಮದು ಟೋಟಲ್ ಎಷ್ಟು ಮೊಳ ತೆಗಿಬೇಕು ರೀ? 60 ಮೊಳ. ಇವರಿಬ್ಬರು ಸೇರಿ ಒಂದು ದಿನಕ್ಕೆ ಎಷ್ಟು ತೆಗಿತಾರೆ ರೀ? 9 ಮೊಳ. ಸೊ 60/9 ಮಾಡಿದಾಗ ನಮ್ಮ ಆನ್ಸರ್ ಸಿಗ್ತದೆ. ಕಡ್ತಾ ಹೊಡಿರಿ. 9 5 45, 9 6 54, ಇನ್ನೂ ಎಷ್ಟು ಉಳಿತು ರೀ? 6 ಉಳಿತು. ಮತ್ತು ಪಾಯಿಂಟ್ ಕೊಟ್ಟು 0 ತೊಗೊಂಡು 9 6 54, 6.66 ಸಮಥಿಂಗ್ ಬರ್ತದೆ. ಆಪ್ಷನ್ ಬಿ ಈಸ್ ಕರೆಕ್ಟ್. ಇದು ಯಾರಿಗಿನ್ನೂ ತಿಳಿದಿಲ್ಲ. ಸೊ ಎಲ್ಲರಿಗೂ ಇದು ಕಾನ್ಸೆಪ್ಟ್ ತಿಳಿದಿರೋದಿಲ್ಲ. ಇನ್ನೂ ನಮ್ಮ ಮ್ಯಾಳೆ ಇರ್ತದೆ ಲಾಸ್ಟ್ ಕಬ್ಬು ಕಡಿಮೆ ಮ್ಯಾಳೆ ಬೆಳಗಾವಿ ಮಂದಿ. ಸೊ ಕಬ್ಬು ಕಡಿಯೋರು ಇರ್ತಾರೆ. ಸೊ ಸ್ಕೂಲ್ ಮುಗಿದ ಕೂಡಲೇ ಕಾಲೇಜ್ ಗ್ಯಾಪ್ ಮಾಡಿ ಎಷ್ಟೋ ಜನ ಕೆಲಸ ಮಾಡ್ತಿರ್ತಾರೆ. ಕೆಲಸ ಮಾಡ್ಕೋತೂ ಕೂಡ ಕ್ಲಾಸ್ ಕೇಳಿ ಅಗ್ನಿವೀರ ಆರ್ಮಿ ಎಕ್ಸಾಮ್ ಪಾಸ್ ಮಾಡಿದಂಥ ಎಷ್ಟೋ ಉದಾಹರಣೆಗಳದಾವ. ನಮ್ಮ ಮಂದಿಗಾಗಿ ನಾನು ಇನ್ನೊಂದು ಟ್ರಿಕ್ಸ್ ಹೇಳ್ತೇನೆ. ಏನಪ್ಪ ಅಂದ್ರೆ ಇಬ್ಬರು ಸೇರಿ ಕೆಲಸ ಮಾಡೋರಿದ್ದ ಒಂದು ಫಾರ್ಮುಲಾ ಬರ್ತದೆ. ಏನು ರೀ? A × B / A+B ಆಗಿರ್ತದೆ. ಎ ಅಂದರೆ ಎಷ್ಟು ರೀ? 12. ಬಿ ಅಂದರೆ ಎಷ್ಟು ರೀ? 15. ಇವೆರಡು ಕೂಡಿಸ್ರೆ ಎಷ್ಟಾತ್ರಿ? 27. ಸೊ 27 15 ಯಾವ ಮಗೆ ಆಗದವ? 3 ಮಗೆ ಆಗದವ. 3 9 27, 3 5 ನೆಕ್ಸ್ಟ್ 3 3 9, 3 4 ಎಷ್ಟು ರೀ? 12, 5 4 ಎಷ್ಟು ರೀ? 20. 20/3 ಮಾಡ್ರೆ ಸೇಮ್ ಬರ್ತದೆ 6.67 ಬರ್ತದೆ. ಆಪ್ಷನ್ ಬಿ ಈಸ್ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೇಮ್ ಪ್ಯಾಟರ್ನ್ ಇರ್ತದೆ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸ 10 ದಿನದಾಗ ಮಾಡ್ತಾನೆ. ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನು 20 ದಿನದಾಗ ಮಾಡ್ತಾರೆ. ಹಾಗಾದ್ರೆ ಅವರಿಬ್ಬರು ಸೇರಿ ಕೆಲಸ ಮಾಡ್ರೆ ಆ ಕೆಲಸ ಎಷ್ಟು ದಿನದಾಗ ಮುಗೀತದ ಅಂತ ಕೇಳ್ಯಾರ. ಆ ಕೆಲಸ ಎಷ್ಟು ದಿನದಾಗ ಮುಗೀತದೆ ಅಂತ ಕೇಳ್ಯಾರ. ಸೊ ಯಾವ ಕೆಲಸ ಅಂತ ಗೊತ್ತಿಲ್ಲ. ಕೆಲಸ ಗೊತ್ತಾಗಬೇಕಾಗಿತ್ತಂದ್ರೆ 10 ಮತ್ತು 20 ಲಸ ತೆಗಿಬೇಕು. ಲಸ ಎಲ್ ಸಿ ಎಮ್ ಎಷ್ಟು ಬಂತು ರೀ? 20 ಬಂತು. 10 ಎಷ್ಟಲೇ 20 ರೀ? 10 2 20, 20 ಎಷ್ಟಲೇ ರೀ? 21. ಇಬ್ಬರು ಸೇರಿ ಒಂದು ದಿನಕ್ಕೆ 3 ಯೂನಿಟ್ ಕೆಲಸ ಮಾಡ್ತಾರೋ. ನಮ್ಮದು ಟೋಟಲ್ ಯೂನಿಟ್ ಎಷ್ಟು ಐತ್ರಿ? 20 ಯೂನಿಟ್ ಐತಿ. ಅಂದರೆ 20/3 ಮಾಡಬೇಕು. ಕಡ್ತಾ ಹೊಡೀರಿ. 3 1 3 6 18. ಸೊ ಇದು ಕೂಡ 6.67 ಸಮಥಿಂಗ್ ಬರ್ತದೆ. ಸೊ ನಮ್ಮ ಮಂದಿಗೆ ಫಾರ್ಮುಲಾ ಯಾವುದದ ರೀ? A × B / A+B ಅದ. ಸೊ ಎ ಅಂದರೆ ಎಷ್ಟು ರೀ? 10. ಬಿ ಅಂದರೆ ಎಷ್ಟು ರೀ? 20. 10 + 20 ಎಷ್ಟು ರೀ? 30. ಸೊ ನೆಕ್ಸ್ಟ್ 10 1 10 3 20/3 ಮಾಡ್ರೆ ಆನ್ಸರ್ ಎಷ್ಟು ಬರ್ತದೆ ರೀ? 6.67 ಬರ್ತದೆ. ಓಕೆ. ಐ ಹೋಪ್ ನಾನು ನಿಮ್ಗೆಲ್ಲರಿಗೂ ತಿಳಿದೈತೆ ಅಂತ ಮಾಡ್ತೇನೆ. ಲೆಕ್ಕ ತಿಳಿದಿತ್ತಂದ್ರೆ ಒಂದು ಸಲ ಕಮೆಂಟ್ ಬಾಕ್ಸ್ ಒಳಗೆ ಜೋಶ್ಲೆ ಎಸ್ ಸರ್ ಅಂತ ಟೈಪ್ ಮಾಡಿರಿ. ಏನು ಮಾಡಬೇಕು? ಎಸ್ ಸರ್ ಅಂತ ಟೈಪ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ನ ನಿಮಗೋಸ್ಕರ ನಾನು ಕೊಡ್ತಾ ಇದ್ದೀನಿ. ಬಿಡಿಸಿ ಎಲ್ಲರೂ ಆನ್ಸರನ್ನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು. ಏನದ ನೋಡ್ರಿ ಕ್ವಶನ್. ಎ ಒಂದು ಕೆಲಸ 8 ದಿನದಾಗ ಮಾಡ್ತಾನೆ. ಬಿ ಅದೇ ಕೆಲಸ 16 ದಿನದಾಗ ಮಾಡ್ತಾನೆ. ಹಾಗಾದ್ರೆ ಅವರಿಬ್ಬರು ಸೇರಿ ಆ ಒಂದು ಕೆಲಸವನ್ನು ಎಷ್ಟು ದಿನದಾಗ ಮಾಡ್ತಾರೆ? ಸೊ ಈ ಒಂದು ಕಾನ್ಸೆಪ್ಟ್ ಮೇಲೆ ಪ್ರತಿ ವರ್ಷವೂ ರಿಪೀಟಾಗಿ ಕ್ವಶನ್ಗಳು ಬಂದಿದ್ದಾವೆ. ಸೊ ನಿಮ್ಮ ಎಕ್ಸಾಮಕ್ಕೆ ಬರ್ಬೋದಾಗಿರ್ತಕ್ಕಂಥ ಕ್ವಶನ್ಗಳದಾವೆ. ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಎಲ್ಲರೂ ಬಿಡಿಸ್ಬೇಕು. ಓಕೆ. ನೆಕ್ಸ್ಟ್ ನೋಡ್ರಿ. ಸೊ ಟೈಪ್ 2 ಚೇಂಜ್ ಆಗಿದೆ ಪ್ಯಾಟರ್ನ್. ಏನದಪ್ಪ ಇಲ್ಲಿ? ಎ ಮತ್ತು ಬಿ ಒಟ್ಟಿಗೆ ಸೇರಿ ಒಂದು ಕೆಲಸವನ್ನು 6 ದಿನಗಳಲ್ಲಿ ಮಾಡಬಹುದು. ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಸೇರಿ ಒಂದು ಕೆಲಸವನ್ನು 6 ದಿನಗಳಲ್ಲಿ ಮಾಡ್ತಾರೆ. ಯಾವ ಕೆಲಸ ಅಂತ ಗೊತ್ತಿಲ್ಲ. ಆದರೆ ಎ ಮತ್ತು ಬಿ ಇಬ್ಬರೂ ಸೇರಿ ಆ ಒಂದು ಕೆಲಸವನ್ನು ಎಷ್ಟು ದಿನದಾಗ ಮಾಡ್ತಾರೆ ರೀ? 6 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ.
ಅದೇ ರೀತಿಯಾಗಿ ಬಿ ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿನದಾಗ ಮಾಡ್ತಾನೆ ರೀ? 12 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾನೆ. ಓಕೆ, ಹಾಗಾದ್ರೆ ಎ ಒಬ್ಬನೇ ಉಳಿದ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ಬೋದು, ಅಥವಾ ಎ ಒಬ್ಬನೇ ಎಷ್ಟು ದಿನದಾಗ ಆ ಕೆಲಸ ಮುಗಿಸ್ಬೋದು? ನಾವೊಂದು ಈಗ ವರ್ಕ್ ಕೊಟ್ಟೀನಿ. ಏನು ವರ್ಕ್ ಕೊಟ್ಟಿದ್ದೀನಪ್ಪ ಅಂದ್ರೆ, ನಾನು ಕ್ಲಾಸ್ ರೂಮ್ ಒಳಗೆ ಬೆಂಚ್ ಹಾಕತ್ತೆ ಹೇಳಿದೆನು. ಏನು ಹೇಳಿದ್ದೀನಿ ರೀ? ಬೆಂಚ್ ಹಾಕತ್ತೆ ಹೇಳಿದೆನು. ಬೆಂಚ್ ಹಾಕಕ್ಕೆ ಎ ಮತ್ತು ಬಿ ಇಬ್ಬರೂ ಸೇರಿ ಬೆಂಚ್ ಹಾಕಿರಿ. ಎಷ್ಟು ದಿನ ಟೈಮ್ ಬೇಕು ರೀ? 6 ದಿನ ಟೈಮ್ ಬೇಕು. ಈಗ ಎ ಸಿಗೋದಿಲ್ಲ, ಬಿಗೆ ಹೇಳ್ತೀನು. ಬಿಗೆ ಎಷ್ಟು ದಿನ ಟೈಮ್ ಬೇಕು ರೀ? 12 ದಿನ ಟೈಮ್ ಬೇಕು. ಹಾಗಾದ್ರೆ ಬಿ ನನ್ನ ಮಾತು ಕೇಳೋದಿಲ್ಲ. ನಾ ಇವಾಗ ಕೆಲಸ ಯಾರಿಗೆ ಹೇಳ್ತೀನಿ ರೀ? ಎಗೆ ಹೇಳ್ತೀನೋ. ಹಾಗಾದ್ರೆ ಎ ಅಂತಕ್ಕಂಥ ವ್ಯಕ್ತಿ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾನೋ ಅಂತ ಕೇಳ್ತಾನೆ. ಓಕೆ, ಸೊ ಹಿಂಗಂತೂ ಕ್ವಶನ್ ಐತಿ. ಸೊ ಕ್ವಶನ್ ಏನಾರು ಇರುವತ್ತು ಬೆಂಚ್ ಹಾಕಾಕರೆ ಹೇಳತ್ತನು. ಎಷ್ಟು ಬೆಂಚಪ್ಪ? 6 ಮತ್ತು 12 ಏನು ಮಾಡಬೇಕು? ಎಲ್ ಸಿ ಎಮ್ ತೆಗಿಬೇಕು. ಎಲ್ ಸಿ ಎಮ್ ಎಷ್ಟು ಬಂತು ರೀ? 12 ಬಂತು. 6 ಎಷ್ಟಲೇ 12 ರೀ? 6 ಎರಡಲೇ 12. 12 ಎಷ್ಟಲೇ ರೀ? 12 ಒಂದಲೇ. ಇಬ್ಬರೂ ಸೇರಿ ಒಂದು ದಿನಕ್ಕೆ ಎಷ್ಟು ಬೆಂಚ್ ಹಾಕ್ತಾರೆ ರೀ? 3 ಬೆಂಚ್ ಹಾಕ್ತಾರೆ. ನಮಗೆ ಯಾರ್ದು ಬೇಕಾಗಿತ್ತು? ಇವಾಗ ಏದು ಬೇಕಾಗಿತ್ತು. ಸೊ ಇಲ್ಲಿ ಇಬ್ಬರು ಸೇರಿ ಒಂದು ದಿನಕ್ಕೆ 2 ಬೆಂಚ್ ಹಾಕತ್ತಾರ. ಬಿ ಇದ್ದವ ಒಂದು ದಿನಕ್ಕೆ 1 ಬೆಂಚ್ ಹಾಕತ್ತಾನೆ. ಈ ಥರ ಮೈನಸ್ ಮಾಡ್ರೆ ಯಾರು ಸಿಗ್ತೈತಿ ರೀ? ಏದು ಸಿಗ್ತೈತಿ. ಎ ಒಂದು ದಿನಕ್ಕೆ ಎಷ್ಟು ಬೆಂಚ್ ಹಾಕ್ತಾನೆ ರೀ? 1 ಬೆಂಚ್. ಅಂದ್ರೆ ಟೋಟಲ್ ಎಷ್ಟು ಅದಾವೆ ರೀ? 12 ಬೆಂಚ್ ಹಾಕೋದೈತಿ. ಒಂದಲೇ 12ಲೇ. ಸೊ ಎಗೆ ಎಷ್ಟು ದಿನ ಟೈಮ್ ಬೇಕು ರೀ? 12 ದಿನ ಟೈಮ್ ಬೇಕು. ಸೊ ಇದು ತಿಳಿದ್ರಿಕ್ಕಿಲ್ಲ ಅಂದ್ರೆ ಭಾಳ ಟೆನ್ಷನ್ ತೊಗೋಬೇಡ್ರಿ. ಈಸಿ ಇರ್ತಕ್ಕಂಥ ಇನ್ನೊಂದು ಟ್ರಿಕ್ಸ್ ಹೇಳ್ತೀನಿ. ಏನಪ್ಪ ಅಂದ್ರೆ, ಫಾರ್ಮುಲಾ ಏನು ರೀ? ಒಬ್ರದಾಗ ಕೇಳಿರಿ ಅಂದ್ರೆ ಎ ಇಂಟು ಬಿ ಡಿವೈಡ್ ಬೈ ಎ ಮೈನಸ್ ಬಿ. ಎ ಇಂಟು ಬಿ ಡಿವೈಡ್ ಬೈ ಎ ಮೈನಸ್ ಬಿ. ಎ ಇಂಟು ಬಿ ಡಿವೈಡ್ ಬೈ ಎ ಮೈನಸ್ ಬಿ. ಇದು ಯಾವಾಗಪ್ಪ ಅಂದ್ರೆ ಒಬ್ಬರದ ಕೆಲಸ ಕೇಳಿದಾಗ. ಯಾವಾಗ ರೀ? ಒಬ್ಬ ವ್ಯಕ್ತಿದು ಮಾತ್ರ ಕೆಲಸ ಕೇಳಿದಾಗ ಕೆಳಗೆ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಕ್ವಶನ್ ಒಳಗೆ ಲಾಸ್ಟಕ್ಕೆ ಒಟ್ಟಿಗೆ ಅಥವಾ ಇಬ್ಬರೂ ಸೇರಿ ಬಂದಿತ್ತಂದ್ರೆ ಏನು ಮಾಡ್ಬೇಕು ರೀ? ಪ್ಲಸ್ ಮಾಡಬೇಕು. ಓಕೆ, ಎ ಅಂದರೆ ಎಷ್ಟು ಅದ ರೀ? 6 ಅದ. ಮೊದಲನೇ ಸಂಖ್ಯೆ 6, ಎರಡನೇ ಸಂಖ್ಯೆ ಎಷ್ಟು ರೀ? 12. 12ರೊಳಗೆ 6 ಹೋದರೆ ಎಷ್ಟು ರೀ? 6. ಈ 6 ಕ್ಯಾನ್ಸಲ್ ಆಯ್ತು ರೀ. ಉಳಿತು ಎಷ್ಟು ರೀ? 12. ಆಪ್ಷನ್ ಎ ಈಸ್ ಕರೆಕ್ಟ್. ಸೇಮ್ ಪ್ಯಾಟ್ರನ್ನ ಇನ್ನೊಂದು ಕ್ವಶನ್ ಅದ. ಯಾರು ಕೇಳಿದಾರೆ? ಬಿದು ಒಬ್ಬಂದ ಕೇಳ್ಯಾರ. ಎ ಪ್ಲಸ್ ಬಿ ಅಂದರೆ ಎ ಮತ್ತು ಬಿ ಇಬ್ಬರೂ ಸೇರಿ ಕೆಲಸ ಎಷ್ಟು ದಿನದಾಗ ಮಾಡ್ತಾರೆ ರೀ? 8 ದಿನದಾಗ. ಎ ಒಬ್ಬ ಎಷ್ಟು ದಿನದಾಗ ಮಾಡ್ತಾನೆ ರೀ? 12 ದಿನದಾಗ. ನಮಗೆ ಯಾರ್ದು ಕೇಳಿದಾರೆ ರೀ? ಬಿದಕ್ಕೆ ಕೇಳಿದ್ದಾರೆ. ಸೊ ಬಿ ಕ್ವಶನ್ ಮಾರ್ಕ್ ಹಾಕ್ರಿ. ಒಬ್ಬ ವ್ಯಕ್ತಿಯದ್ದು ಮಾತ್ರ ಕೇಳಿದಾಗ ನಮ್ಮ ಫಾರ್ಮುಲಾ ಏನಾಗ್ತದೆ ರೀ? ಎ ಇಂಟು ಬಿ ಡಿವೈಡ್ ಬೈ ಎ ಮೈನಸ್ ಬಿ. ಎ ಇಂಟು ಬಿ ಡಿವೈಡ್ ಬೈ ಎ ಮೈನಸ್ ಬಿ. ಎ ಅಂದರೆ ಎಷ್ಟು ರೀ? 8. ಬಿ ಅಂದರೆ ಎಷ್ಟು ರೀ? 12. 12ರೊಳಗೆ 8 ಹೋದರೆ ಎಷ್ಟು ರೀ? 4. 4 ಒಂದಲೇ 4 ಎರಡಲೇ 12 ಎರಡಲೇ ಎಷ್ಟು ರೀ? 24. ಆಪ್ಷನ್ ಬಿ ಈಸ್ ಕರೆಕ್ಟ್. ಆಪ್ಷನ್ ಬಿ ಈಸ್ ಕರೆಕ್ಟ್. ಸೊ ನೆಕ್ಸ್ಟ್ ನಿಮಗೊಂದು ಕ್ವಶನ್ ಕೊಟ್ಟೇನಿ. ಹೋಮ್ವರ್ಕ್ ಬಿಡಿಸಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ. ಸೊ ಇಷ್ಟೊತ್ತನ ನಾನು 2 ಟೈಪ್ಸ್ ಪ್ರಾಬ್ಲಮ್ಸ್ ಹೇಳಿ. ಮೊದಲನೇದೇನು ರೀ? ಇಬ್ಬರೂ ಸೇರಿ ಕೆಲಸ ಮಾಡೋದು. ಎರಡನೇದೇನು ರೀ? ಒಬ್ಬ ವ್ಯಕ್ತಿ ಕೆಲಸ ಮಾಡೋದು ಹೇಳಿ. ಇಬ್ಬರೂ ಸೇರಿ ಕೆಲಸ ಮಾಡೋರಿದ್ರೆ ಫಾರ್ಮುಲಾ ಏನಪ್ಪ? ಒಂದು ಸಲ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಎಸ್, ಓಕೆ. ಸೊ ಬೇಗ ಎಲ್ಲರೂ ಕಮೆಂಟ್ ಬಾಕ್ಸ್ ಒಳಗೆ ಹೇಳಬೇಕು. ಎಸ್, ಓಕೆ. ನೆಕ್ಸ್ಟ್ ಏನಿತ್ತು ರೀ? ಒಬ್ಬ ವ್ಯಕ್ತಿದು ಮಾತ್ರ ಇತ್ತು. ಅವಾಗ ಕೆಳಗೆ ಏನು ಮಾಡ್ಬೇಕು ರೀ? ಮೈನಸ್ ಮಾಡಬೇಕು. ನೆಕ್ಸ್ಟ್ ಟೈಪ್ 3 ಪ್ರಾಬ್ಲಮ್ಸ್. ಸೊ ಟೈಪ್ 3 ಒಳಗೆ ಏನಿದೆ ನೋಡಿರಿ ಕ್ವಶನ್. ಎ ಯು ಒಂದು ಕೆಲಸವನ್ನು 12 ದಿನದಾಗ ಮಾಡ್ತಾನೆ. ಬಿ ಯು ಅದೇ ಕೆಲಸವನ್ನು 15 ದಿನದಾಗ ಮಾಡ್ತಾನೆ. ಸಿ ಯು ಅದೇ ಕೆಲಸವನ್ನು 20 ದಿನದಾಗ ಮಾಡ್ತಾನೆ. ಎ ಯು ಒಂದು ಕೆಲಸವನ್ನು 12 ದಿನದಾಗ ಮಾಡ್ತಾನೆ. ಬಿ ಯು ಅದೇ ಕೆಲಸವನ್ನು 15 ದಿನದಾಗ ಮಾಡ್ತಾನೆ. ಸಿ ಯು ಅದೇ ಕೆಲಸವನ್ನು 20 ದಿನದಾಗ ಮಾಡ್ತಾನೆ. ಹಾಗಾದ್ರೆ ಮೂವರು ಒಟ್ಟಿಗೆ ಸೇರಿ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ ಅಂತ ಕ್ವಶನ್ ಅದ. ಸೊ 3 ಮಂದಿದು ಸೇರಿಸ್ಕೊಟ್ಟಾರ. ಆದರೆ ಯಾವ ಕೆಲಸ ಮಾಡತ್ತಾರಂತೇಳಿ ಕೊಟ್ಟಿಲ್ಲ. 3 ಮಂದಿ ಕೆಲಸ ಮಾಡ್ತಾರೆ, ಆದರೆ ಯಾವ ಕೆಲಸ ಅಂತ ಗೊತ್ತಿಲ್ಲ. ಯಾವುದೋ ಒಂದು ಕೆಲಸ ಅದ. ಆ ಕೆಲಸವನ್ನು ಎ ಅಂತಕ್ಕಂಥ ವ್ಯಕ್ತಿ ಎಷ್ಟು ದಿನದಾಗ ಮಾಡ್ತಾನೆ ರೀ? 12 ದಿನದಾಗ ಮಾಡ್ತಾನೆ. ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನು 15 ದಿನದಾಗ ಮಾಡ್ತಾನೆ. ಸಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನು 20 ದಿನದಾಗ ಮಾಡ್ತಾನೆ. ಆದ್ರೆ ಯಾವ ಕೆಲಸ ಅಂತ ಗೊತ್ತಿಲ್ಲ. ಯಾವ ಕೆಲಸ ಅಂತ ನಮಗೆ ಗೊತ್ತಾಗಬೇಕಾಗಿತ್ತಂದ್ರೆ
12 15 20 ಏನು ಮಾಡ್ಬೇಕು ರೀ ಲಸ ತೆಗಿಬೇಕು. ಲಸ ಎಷ್ಟು ಬಂತು ರೀ 60. ಲಸ ಎಷ್ಟು ಬಂತು ರೀ 60. ನೆಕ್ಸ್ಟ್ ನಾವೇನು ಮಾಡಬೇಕಪ್ಪ ಲಸ 60 ಬಂದ ಕೂಡಲೇ ಲಸ ಎಷ್ಟು ಬಂತು ರೀ 60 ಬಂತು. 12 ಎಷ್ಟಲೇ 60 ರೀ 12 5ಲೇ 60 ಅಂದ್ರೆ ಟೋಟಲ್ 60 ಯೂನಿಟ್ ಕೆಲಸ ಅದ. ಇವ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡತ್ತಾನೆ ರೀ 5 ಯೂನಿಟ್ ಕೆಲಸ ಮಾಡತ್ತಾನೆ. 15 ಎಷ್ಟಲೇ 60 ರೀ 15 4ಲೇ 60 ಅಂದ್ರೆ ಬಿ ಅಂತಕ್ಕಂಥ ವ್ಯಕ್ತಿ ಒಂದು ದಿನಕ್ಕೆ 4 ಯೂನಿಟ್ ಕೆಲಸ ಮಾಡತ್ತಾನೆ. 20 ಎಷ್ಟಲೇ 60 ರೀ 23ಲೇ 60. ಸಿ ಅಂತಕ್ಕಂಥ ವ್ಯಕ್ತಿ ಒಂದು ದಿನಕ್ಕೆ 3 ಯೂನಿಟ್ ಕೆಲಸ ಮಾಡತ್ತಾನೆ ರೀ. ಎಷ್ಟು ರೀ 3 ಯೂನಿಟ್ ಕೆಲಸ ಮಾಡತ್ತಾನೆ. ಹಾಗಾದ್ರೆ 3 ಜನ ಸೇರಿ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡಿರಿ 5 4 9 9 3 ಎಷ್ಟು ರೀ 12 ಯೂನಿಟ್ ಕೆಲಸ ಮಾಡ್ರು. ಎಷ್ಟು ರೀ 12 ಯೂನಿಟ್ ಕೆಲಸ ಮಾಡ್ರು. ಹೌದೋ ಇಲ್ಲೋ? ಯಾವ ಕೆಲಸ ಅಂತ ಗೊತ್ತಿಲ್ಲ. ಯಾವ ಕೆಲಸ ಅಂತ ಗೊತ್ತಾಗಬೇಕಾಗಿತ್ತಂದ್ರೆ 12 15 20 ನಾವೇನು ಮಾಡಿದ್ವಿ ರೀ ಎಲ್ ಸಿ ಎಮ್ ತೆಗೆದು. ಎಲ್ ಸಿ ಎಮ್ ಎಷ್ಟು ಬಂತು ರೀ 60 ಬಂತು. 12 ಎಷ್ಟಲೇ 60 ರೀ 12 5ಲೇ 60. 15 ಎಷ್ಟಲೇ ರೀ 15 4ಲೇ 20 ಎಷ್ಟಲೇ ರೀ 3ಲೇ 5 4 3 ಕೂಡಿಸಿದಾಗ ಎಷ್ಟಾಯ್ತು ರೀ 12 ಯೂನಿಟ್ ಆಯಿತು. 12 ಯೂನಿಟ್ ಅನ್ನೋದೇನು ರೀ ಒಂದು ದಿನದ ಕೆಲಸ. ಆದರೆ ನಮ್ಮದು ಟೋಟಲ್ ಎಷ್ಟೈತಿ ರೀ 60 ಯೂನಿಟ್ ಐತಿ. ಅಂದರೆ ನಮ್ಮದು ವರ್ಕ್ ಎಷ್ಟಾಗಬೇಕೈತಿ 12 ಯೂನಿಟ್ ಆಗಬೇಕೈತಿ. ಇವೆರಡು ಕಟ್ತಾ ಹೊಡೀರಿ 12 1ಲೇ 12 5ಲೇ. ಸೊ ಆನ್ಸರ್ ಎಷ್ಟು ರೀ ಆಪ್ಷನ್ ಬಿ 5 ದಿನ. ಎಷ್ಟು ರೀ ನಾ ಇನ್ನೊಂದು ಸಲ ಹೇಳ್ತೀನಿ ನೋಡಿರಿ, ಎಕ್ಸ್ಪ್ಲೇನ್ ಮಾಡ್ತಾನೆ ತಿಳ್ಕೊರಿ ಕರೆಕ್ಟಾಗಿ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು 12 ದಿನದಾಗ ಮಾಡ್ತಾನೆ. ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನು ಅಂದರೆ ಎ ಯಾವ ಕೆಲಸ ಮಾಡತ್ತಲ್ಲ ಬಿ ಯು ಕೂಡ ಅದೇ ಕೆಲಸವನ್ನು ಎಷ್ಟು ದಿನದಾಗ ಮಾಡ್ತಾನೆ ರೀ 15 ದಿನದಾಗ ಮಾಡ್ತಾನೆ. ಸೇಮ್ ಅದೇ ಥರ ಸಿ ಯು ಕೂಡ ಅದೇ ಕೆಲಸವನ್ನು ಎಷ್ಟು ದಿನದಾಗ ಮಾಡ್ತಾನೆ ರೀ 20 ದಿನದಾಗ ಮಾಡ್ತಾನೆ. ಹಾಗಾದ್ರೆ ಅವರು 3 ಜನ ಸೇರಿ ಆ ಕೆಲಸವನ್ನು ಎಷ್ಟು ದಿನದಾಗ ಮಾಡ್ಬೋದು? ಸಪ್ರೇಟಾಗಿ ಮಾಡ್ರೆ ಇವು 12 ಇವು 15 ಇವು 20 3 ಜನ ಸೇರಿ ಆ ಕೆಲಸ ಮಾಡ್ರೆ ಎಷ್ಟು ದಿನದಾಗ ಮಾಡ್ತಾರೆ? ಸೊ ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ಯಾವ ಕೆಲಸ ಅಂತ ಗೊತ್ತಾಗಬೇಕಾಗಿತ್ತಂದ್ರೆ 12 15 20 ನಾವೇನು ಮಾಡ್ಬೇಕು ರೀ ಎಲ್ ಸಿ ಎಮ್ ತೆಗಿಬೇಕು. ಸೊ ಎಲ್ ಸಿ ಎಮ್ ಎಷ್ಟು ಬಂತು ರೀ 60 ಬಂತು. ನೆಕ್ಸ್ಟ್ 12 ಎಷ್ಟಲೇ 60 ರೀ 12 5ಲೇ 60. 15 ಎಷ್ಟಲೇ ರೀ 15 4ಲೇ. ನೆಕ್ಸ್ಟ್ 20 ಎಷ್ಟಲೇ ರೀ 23ಲೇ. ಎಲ್ಲ ಕೂಡಿಸ್ರೆ ಒಂದು ದಿನಕ್ಕೆ ಎಷ್ಟು ರೀ 12 ಯೂನಿಟ್ ಕೆಲಸ ಮಾಡ್ತಾರೆ. ಒಂದು ದಿನಕ್ಕೆ 12 ಯೂನಿಟ್ ಕೆಲಸ ಮಾಡ್ರೆ 60 ಯೂನಿಟ್ ಕೆಲಸ ಮಾಡೋಕೆ ಅವ್ರಿಗೆ ಟೈಮ್ ಎಷ್ಟು ಬೇಕು ರೀ 5 ದಿನ ಬೇಕು. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬಿಡಿಸೋಣ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು 10 ದಿನದಾಗ ಮಾಡ್ತಾನೆ. ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನು 12 ದಿನದಾಗ ಮಾಡ್ತಾನೆ. ಸಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನು 15 ದಿನದಾಗ ಮಾಡ್ತಾನೆ. ಹಾಗಾದ್ರೆ ಅವರು 3 ಜನ ಸೇರಿ ಕೆಲಸ ಮಾಡ್ರೆ ಆ ಕೆಲಸ ಎಷ್ಟು ದಿನದಾಗ ಮುಗೀತದಂತ ಕೇಳಿದ್ರೆ ಸೊ ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ಅದು ಯಾವ ಕೆಲಸ ಅನ್ನೋದು ಗೊತ್ತಾಗಬೇಕಾಗಿತ್ತಂದ್ರೆ 10 12 15 ಏನು ಮಾಡ್ಬೇಕು ರೀ ಎಲ್ ಸಿ ಎಮ್ ತೆಗಿಬೇಕು. ಸೊ ಎಲ್ ಸಿ ಎಮ್ ಎಷ್ಟು ಬಂತು ರೀ 60 ಯೂನಿಟ್. ಸೊ ಯಾವ ಕೆಲಸ ಅಂತ ಗೊತ್ತಿಲ್ಲ, ಆದರೆ ಅವ್ರು ಕೆಲಸ ಮಾಡ್ತಾರೆ ಎಷ್ಟು ದಿನದಾಗ ರೀ 10 ದಿನದಾಗ 12 ದಿನದಾಗ 15 ದಿನದಾಗ. ನೆಕ್ಸ್ಟ್ ನಾವು ಏನು ಕಂಡುಹಿಡಿಬೇಕಪ್ಪ ಅಂದ್ರೆ ಅವ್ರದ್ದು ಒಂದು ದಿನದ ಕೆಲಸ. ಒಂದು ದಿನದ ಕೆಲಸ ಹೆಂಗೆ ಕಂಡುಹಿಡಿಬೇಕು ರೀ 10 ಎಷ್ಟಲೇ 60 ರೀ 10 6ಲೇ 60. 12 ಎಷ್ಟಲೇ 60 ರೀ 12 5ಲೇ 60. 15 ಎಷ್ಟಲೇ ರೀ 4ಲೇ 6 5 4 ಎಲ್ಲ ಕೂಡಿಸ್ರೆ ಎಷ್ಟಾಯ್ತು ರೀ 15 ಯೂನಿಟ್ ಆಯ್ತು. ಅಂದ್ರೆ ಒಂದು ದಿನಕ್ಕೆ 3 ಜನ ಸೇರಿ 15 ಯೂನಿಟ್ ಕೆಲಸ ಮಾಡ್ತಾರೆ. ಟೋಟಲ್ ಇರೋದು ಎಷ್ಟು ರೀ 60 ಯೂನಿಟ್ ಕೆಲಸ ಮಾಡೋಕೆ ಅವ್ರಿಗೆ ಟೈಮ್ ಎಷ್ಟು ಬೇಕು ರೀ 15 1ಲೇ 15 4ಲೇ. ಸೊ ಆನ್ಸರ್ ಎಷ್ಟು ರೀ 4 ದಿನ. ಸೊ ನೆಕ್ಸ್ಟ್ ಸೇಮ್ ಕ್ವಶನ್ ಅದ. ಸೊ ಇದನ್ನು ನೀವು ಬಿಡಿಸಿ ಆನ್ಸರನ್ನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು. ಜೈ ಜೈ ಶ್ರೀರಾಮ್ ಜೊತೆಗೆ ಆನ್ಸರನ್ನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು. ನೆಕ್ಸ್ಟ್ ಟೈಪ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ನೋಡೋಣ. ಸೊ ಅಗ್ನಿವೀರ ಆರ್ಮಿ ಎಕ್ಸಾಮ್ ಒಳಗೆ ಈ ಒಂದು ಕ್ಲಾಸ್ ಒಳಗೆ ನೀವೇನು ಟೈಮ್ ಆ್ಯಂಡ್ ವರ್ಕ್ ಪ್ರಾಬ್ಲಮ್ಸ್ ಬಿಡಿಸಿರ್ತಿರಲ್ಲ ಇಷ್ಟು ಬಿಡಿಸಿದ್ರೆ ನಿಮಗೆ ಬೇರೆ ಯಾವುದು ಹೊಸ ಕ್ವಶನ್ನ ಈ ವಿಡಿಯೋ ಬಿಟ್ಟು ಬರೋದಿಲ್ಲ. ಇದೇ ರೀತಿಯಾಗಿ ನಾ ಪ್ರತಿ 2 ದಿನಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಿರ್ತಾನೆ ಕ್ಲಾಸ್ದು. ಸೊ ಚಾಪ್ಟರ್ ವೈಸ್ ಕ್ಲಾಸ್ಗಳು ಇರ್ತವೆ, ಅವನ್ನ ಅಷ್ಟೇ ಪರ್ಫೆಕ್ಟ್ ಮಾಡಿದ್ರೆ ಸಾಕು, ಹೊರಗಿನ ಕ್ವಶನ್ಗಳು ಯಾವುವು ಬರೋದಿಲ್ಲ.
ಅದೇ ರೀತಿಯಾಗಿ ನೀವೇನಾದರೂ ಆನ್ಲೈನ್ ಕೋರ್ಸ್ ಕೇಳೋರಿದ್ರಿ, ಮನ್ಯಾಗ ಕುಳಿತು ನೋಡೋರಿದ್ರೆ ನಮ್ಮ ಭರತೇಶ್ ಮುರಳಿಗೆ ಅಂತಕ್ಕಂಥ ಲರ್ನಿಂಗ್ ಆ್ಯಪ್ ಅದ, ಪ್ಲೇಸ್ಟೋರ್ ಒಳಗೆ ಹೋಗಿ ಸರ್ಚ್ ಮಾಡಿದ್ರೆ ಸಿಗ್ತದೆ. ಅದ್ರೊಳಗೆ ಎಲ್ಲನೂ ನಿಮ್ಗೆ ಲೈವ್ ಕ್ಲಾಸ್, ರೆಕಾರ್ಡೆಡ್ ಕ್ಲಾಸು ಸಿಗ್ತಿರ್ತಾವೆ, ಫ್ರೀ ಮಾಕ್ ಟೆಸ್ಟ್ ಇರ್ತಾವೆ. ಓಕೆ, ನೆಕ್ಸ್ಟ್ ಏನದ ನೋಡ್ರಿ, ಎ ಮತ್ತು ಬಿ ಒಟ್ಟಿಗೆ ಸೇರಿ, ಎ ಮತ್ತು ಬಿ ಇಬ್ಬರೂ ಒಟ್ಟಿಗೆ ಸೇರಿ ಒಂದು ಕೆಲಸವನ್ನು 10 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಬಿ ಮತ್ತು ಸಿ ಇಬ್ಬರೂ ಒಟ್ಟಿಗೆ ಸೇರಿ ಒಂದು ಕೆಲಸವನ್ನು 15 ದಿನದಾಗ ಮಾಡ್ತಾರೆ. ಸಿ ಮತ್ತು ಎ ಒಟ್ಟಿಗೆ ಸೇರಿ ಅದೇ ಕೆಲಸವನ್ನು 12 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಹಾಗಾದರೆ ಎ, ಬಿ, ಸಿ ಮೂವರು ಸೇರಿ ಆ ಒಂದು ಕೆಲಸವನ್ನು ಎಷ್ಟು ದಿನಗಳಲ್ಲಿ ಸಂಪೂರ್ಣಗೊಳಿಸುವರು? ಕ್ವಶನ್ ನೋಡ್ರಿ, ಇನ್ನೊಮ್ಮೆ ಕರೆಕ್ಟಾಗಿ ತಿಳ್ಕೊರಿ. ಇಂಪಾರ್ಟೆಂಟ್ ಪ್ಯಾಟರ್ನ್, ಎ ಮತ್ತು ಬಿ ಇಬ್ಬರೂ ಸೇರಿ ಒಂದು ಕೆಲಸವನ್ನು 10 ದಿನದಾಗ ಮಾಡ್ತಾರೆ. ಬಿ ಮತ್ತು ಸಿ ಇಬ್ಬರೂ ಸೇರಿ ಅದೇ ಕೆಲಸವನ್ನು 15 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಸಿ ಮತ್ತು ಎ ಇಬ್ಬರೂ ಸೇರಿ ಅದೇ ಕೆಲಸವನ್ನು 60 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಹಾಗಾದರೆ ಎ, ಬಿ, ಸಿ ಮೂವರು ಸೇರಿ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಸಂಪೂರ್ಣಗೊಳಿಸುವರು ಅಂತ ಕ್ವಶನ್ ಅದ. ಸೊ ಯಾವ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ಆದರೆ ಕೆಲಸ ಮಾಡ್ತಾರೆ ಇವರು. ಯಾವ ಕೆಲಸ ಅಂತ ಗೊತ್ತಿಲ್ಲ, ಆದರೆ ಇವರಿಬ್ಬರು ಸೇರಿ 10 ದಿನದಾಗ ಮಾಡ್ತಾರೆ, ಇವರಿಬ್ಬರು ಸೇರಿ 15 ದಿನದಾಗ ಮಾಡ್ತಾರೆ, ಇವರಿಬ್ಬರು ಸೇರಿ 12 ದಿನದಾಗ ಮಾಡ್ತಾರೆ. ಯಾವ ಕೆಲಸ ಅಂತ ಗೊತ್ತಿಲ್ಲ. ಯಾವ ಕೆಲಸ ಅನ್ನೋದು ನಮಗೆ ಗೊತ್ತಾಗಬೇಕಾಗಿತ್ತಂದ್ರೆ, ಸೊ ಈ ಥರದ ಎಲ್ ಸಿ ಎಮ್ ತೆಗಿಬೇಕು. ಎಲ್ ಸಿ ಎಮ್ ಎಷ್ಟು ರೀ? 60. ಸೊ ನಿಮಗೆಲ್ಲ ಗುರ್ತದ, ಎಲ್ ಸಿ ಎಮ್ ಎಷ್ಟು ರೀ? 60. ಆ ನಂತರ ಒಂದು ದಿನದ ಕೆಲಸ 10 ಎಷ್ಟಲೇ 60 ರೀ? 10 6ಲೇ 60. ಒಂದು ದಿನಕ್ಕೆ 6 ಯೂನಿಟ್ ಕೆಲಸ ಮಾಡ್ತಾನೆ. ನೆಕ್ಸ್ಟ್ 15 ಎಷ್ಟಲೇ 60 ರೀ? 15 4ಲೇ 60. 12 ಎಷ್ಟಲೇ 60 ರೀ? 12 5ಲೇ 60. 3 ಜನ ಸೇರಿ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ ರೀ? 15 ಯೂನಿಟ್ ಕೆಲಸ ಮಾಡ್ತಾರೆ. ಸಾರಿ, 6 ಜನ ಸೇರಿ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ? 15 ಯೂನಿಟ್ ಕೆಲಸ ಮಾಡ್ತಾರೆ. ಓಕೆ, ಆ ನಂತರ ಸೊ ನಮ್ಮದು ಟೋಟಲ್ ವರ್ಕ್ ಎಷ್ಟು ಐತಿ ರೀ? 60 ಯೂನಿಟ್ ಐತಿ. ಸೊ ಇವರು 6 ಜನ ಸೇರಿ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ? 15 ಯೂನಿಟ್ ಕೆಲಸ ಮಾಡ್ತಾರೆ. ನಾವೊಂದು ಇಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಟ್ರಿಕ್ಸ್ ಹೇಳ್ತೀನಿ. ಈ ಥರ ಇಬ್ಬರು ಕೊಟ್ಟ ಬರೀ ಇಲ್ಲಿ ಜಸ್ಟ್ 3 ಮಂದಿನ ಅಷ್ಟೇ ಕೊಟ್ಟಿರಿ ಅಂದ್ರೆ, 3 ಮಂದಿದ ಅಷ್ಟೇ ಕೇಳಿರಿ ಅಂದ್ರೆ, ಬಂದ ಆನ್ಸರ್ಗೆ ಏನು ಮಾಡ್ಬೇಕು ರೀ? ಇಂಟು 2 ಮಾಡಬೇಕು. ಬಂದ ಆನ್ಸರ್ಗೆ ಏನು ಮಾಡಬೇಕು? ಇಂಟು 2 ಮಾಡಬೇಕು. ಯಾವಾಗಿದ್ದ ಇಬ್ಬರದು ಕೊಟ್ಟ 3 ಮಂದಿದು ಕೇಳಿದಾಗ ನೋಡ್ರಿ. ನೆಕ್ಸ್ಟ್ 15 ಒಂದಲೇ 15, 4ಲೇ ಸೊ 4 2ಲೇ ಎಷ್ಟು ರೀ? 8. ಆಪ್ಷನ್ ಸಿ ಈಸ್ ಕರೆಕ್ಟ್. ಕನ್ಫ್ಯೂಸ್ ಆಗಬೇಡ್ರಿ. ಇಂಟು 2 ಯಾಕೆ ಮಾಡತ್ತವಪ್ಪ ಅಂದರೆ, ಇಲ್ಲಿ ಇಂಟು 2 ಯಾಕೆ ಮಾಡತ್ತು ಅಂದ್ರೆ, ಇಬ್ಬರು ಕೊಟ್ಟಾರ ಅಂದರೆ ಇದು ಕೆಲಸ ಎಷ್ಟು ಮಂದಿ ಇದ್ರಿ? 6 ಮಂದಿ ಕೆಲಸ. ಆದರೆ ನಮಗೆ ಎಷ್ಟು ಮಂದಿದು ಬೇಕಾಗಿತ್ತು ರೀ? 3 ಮಂದಿದು ಬೇಕಾಗೈತಿ. 6 ಇದ್ದಿದ್ದು ಎಷ್ಟಾಗೈತಿ ರೀ? 3 ಆಗತೈತಿ. ಅಂದರೆ ಕೆಲಸ ಮಾಡೋರು ಕಡಿಮೆ ಆಗತ್ತಾರ, ಅಂದ್ರೆ ಕೆಲಸ ಏನಾಗ್ತೈತಿ ರೀ? ಲೇಟ್ ಆಗ್ತೈತಿ. ಎಷ್ಟು ಪಟ್ಟು? 2 ಪಟ್ಟು. ಸೊ ನೆಕ್ಸ್ಟ್, ಸೊ ನಮ್ಮ ಸಂಸ್ಥೆಯಲ್ಲಿ ನೆಕ್ಸ್ಟ್ ಅಗ್ನಿವೀರ್ದ SSC GDದ ಫಿಸಿಕಲ್ ಬ್ಯಾಚ್ಗಳು ಪ್ರಾರಂಭವಾಗಿರ್ತವೆ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದರೆ, ಫಿಸಿಕಲ್ಗೆ ಬರೋ ಆಸೆ ಇತ್ತಂದ್ರೆ ನಮ್ಮ ಸಂಸ್ಥೆಗೆ ಬರ್ರಿ. ಪರ್ಫೆಕ್ಟಾಗಿರ್ತಕ್ಕಂಥ 400 ಮೀಟರ್ ಟ್ರ್ಯಾಕ್ ಅದ. ನೆಕ್ಸ್ಟ್ ಸೇಮ್ ಕ್ವಶನ್ ಅದ, ಬಿಡಿಸ್ರಿ. ಆನ್ಸರನ್ನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಹಂಗೆ ವಿಡಿಯೋಕ್ಕೆ ಯಾರ್ಯಾರು ಇನ್ನೂ ಲೈಕ್ ಮಾಡಿಲ್ಲ, ಮಿಸ್ ಮಾಡಲ್ಲ ವಿಡಿಯೋಕ್ಕೆ ಲೈಕ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ನೆಕ್ಸ್ಟ್ ನಮ್ಮ ಭರತೇಶ್ ಮುರಳಿಗೆ ಅಂತಕ್ಕಂಥ ಲರ್ನಿಂಗ್ ಆ್ಯಪ್ನ ಯಾರು ಇನ್ನೂ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ, ಎಲ್ಲರೂ ಇನ್ಸ್ಟಾಲ್ ಮಾಡ್ಕೊರಿ. ಅದ್ರೊಳಗೆ ಫ್ರೀ ಮಾಕ್ ಟೆಸ್ಟ್ ಬರಿಬೋದು ಅಗ್ನಿವೀರ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ನ ಸಾಕಷ್ಟು ಬಾರಿ ನಿಮ್ಮ ಎಕ್ಸಾಮ್ದಾಗ ರಿಪೀಟ್ ಆಗಿ ಬಂದದ, ಅಲ್ಟರ್ನೇಟಿವ್ ಡೇಸ್ ಅಂದ್ರೆ ಹೆಂಗೆ ರೀ? ಕಾನ್ಸೆಪ್ಟ್ ನೋಡ್ರಿ ಇಲ್ಲಿ. ಓಕೆ, ಅಲ್ಟರ್ನೇಟಿವ್ ಡೇಸ್ ಕಾನ್ಸೆಪ್ಟ್ ಹೆಂಗಂದ್ರೆ,
ಮೊದಲನೇ ದಿನ ಕೆಲಸ ಎ ಮಾಡ್ತಾನೆ, ಎರಡನೇ ದಿನ ಬಿ ಮಾಡ್ತಾನೆ, ಮತ್ತು ಮೂರನೇ ದಿನ ಕೆಲಸ ಎ ಮಾಡ್ತಾನೆ, ನಾಲ್ಕನೇ ದಿನ ಕೆಲಸ ಯಾರು ಮಾಡ್ತಾರೆ ರೀ? ಬಿ ಮಾಡ್ತಾರೆ. ಇದಕ್ಕೇನಪ್ಪ ಅಂದ್ರೆ ಆಲ್ಟರ್ನೇಟಿವ್ ಡೇಸ್, ಪರ್ಯಾಯ ದಿನ ಅಂತ ಕರೀತಾರೆ. ಮೊದಲನೇ ದಿನ ಕೆಲಸ ಎ ಮಾಡೋದು, ಎರಡನೇ ದಿನ ಕೆಲಸ ಬಿ ಮಾಡೋದು, ಮತ್ತು ಮೂರನೇ ದಿನ ಕೆಲಸ ಯಾರು ಮಾಡೋದು? ಎ ಮಾಡೋದು. ಇದಕ್ಕೆ ನಾವೇನಂತೀವಪ್ಪ ಅಂದ್ರೆ ಆಲ್ಟರ್ನೇಟಿವ್ ಡೇಸ್ ಅಂತೀವಿ. ಇದಕ್ಕೆ ನಾವೇನಂತೀವಿ? ಆಲ್ಟರ್ನೇಟಿವ್ ಡೇ ಅಂತೀವಿ. ಸೊ ಲಾಸ್ಟ್ ಕ್ವಶನ್ ಇದು. ಇಷ್ಟಾದರೆ ಸಾಕು, ನಿಮ್ಗೆ ಏನಫ್ ಇರ್ತದೆ. ಸೊ ಕ್ವಶನ್ ಏನಿದೆ ನೋಡ್ರಿ, ಎ ಮತ್ತು ಬಿ ಪರ್ಯಾಯವಾಗಿ ಕೆಲಸ ಮಾಡುತ್ತಾರೆ. ಎ ಮೊದಲನೇ ದಿನ ಕೆಲಸ ಮಾಡುತ್ತಾನೆ, ಬಿ ಎರಡನೇ ದಿನ ಕೆಲಸ ಮಾಡುತ್ತಾನೆ. ಎ ಒಂದು ಕೆಲಸವನ್ನು 6 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾನೆ, ಬಿ ಅದೇ ಕೆಲಸವನ್ನು 12 ದಿನಗಳಲ್ಲಿ ಮಾಡಬಹುದು. ಹಾಗಾದರೆ ಕೆಲಸ ಎಷ್ಟು ದಿನಗಳಲ್ಲಿ ಮುಗಿಯುತ್ತದೆ ಅಂತ ಕೇಳಿದರು. ಅವರಿಬ್ಬರು ಕೆಲಸ ಹೆಂಗೆ ಮಾಡ್ತಾರೆ ಅಂದ್ರೆ ಪರ್ಯಾಯವಾಗಿ ಕೆಲಸ ಮಾಡ್ತಾರೆ, ಆಲ್ಟರ್ನೇಟಿವ್ ಆಗಿ ಕೆಲಸ ಮಾಡ್ತಿರ್ತಾರೆ. ಹೆಂಗ್ರಿ? ಆಲ್ಟರ್ನೇಟಿವ್ ಆಗಿ ಕೆಲಸ ಮಾಡ್ತಿರ್ತಾರೆ. ಆದರೆ ಎ ಆ ಕೆಲಸ 6 ದಿನದಾಗ ಮಾಡ್ತಾನೆ, ಬಿ ಆ ಕೆಲಸ 12 ದಿನದಾಗ ಮಾಡ್ತಾನೆ. ಹಾಗಾದ್ರೆ ಆ ಕೆಲಸ ಎಷ್ಟು ದಿನದಾಗ ಮುಗೀತದೆ ಅಂತ ಕೇಳಿ. ಮೊದಲನೇ ದಿನ ಯಾರು ಕೆಲಸ ಮಾಡ್ತಾರೆ? ಎ. ಎರಡನೇ ದಿನ ಯಾರು ಕೆಲಸ ಮಾಡ್ತಾರೆ ರೀ? ಬಿ ಮಾಡ್ತಾರೆ. ಸೇಮ್ ಕ್ವಶನ್. ಯಾವ ಕೆಲಸ ಅಂತ ಗೊತ್ತಿಲ್ಲ, ಆದರೆ ಕೆಲಸ ಎ ಅಂತಕ್ಕಂಥ ವ್ಯಕ್ತಿ ಮಾಡ್ರೆ 6 ದಿನದಾಗ ಮುಗೀತದೆ. ಆ ಕೆಲಸ ಬಿ ಅಂತಕ್ಕಂಥ ವ್ಯಕ್ತಿ ಮಾಡ್ರೆ ಆ ಕೆಲಸ ಎಷ್ಟು ದಿನದಾಗ ಮುಗೀತದೆ ರೀ? 12 ದಿನದಾಗ ಮುಗೀತದೆ. ಸೊ ಯಾವ ಕೆಲಸ ಅಂತ ಗೊತ್ತಿಲ್ಲ, LCM ತೆಗಿಬೇಕು. LCM ಎಷ್ಟು ಬಂತು ರೀ? 12 ಬಂತು. ಆ ನಂತರ ನೆಕ್ಸ್ಟ್ ಒಂದು ದಿನದ ಕೆಲಸ 6 ಎಷ್ಟಲೇ ರೀ? 600ಲೇ. ನೆಕ್ಸ್ಟ್ 12 ಒಂದಲೇ. ಇಬ್ಬರು ಸೇರಿ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ? 3 ಯೂನಿಟ್ ಕೆಲಸ ಮಾಡ್ತಾರೆ. ಎಷ್ಟು ರೀ? 3 ಯೂನಿಟ್ ಕೆಲಸ ಮಾಡಿದ್ರು. ಇಲ್ಲಿ ತನಕ ಸೇಮ್ ಅದ. ಆದರೆ ಇದು ಕೆಲಸ ಹೆಂಗದ ರೀ? ಆಲ್ಟರ್ನೇಟಿವ್ ಅದ. ಸೊ ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸ 2 ದಿನ ಮಾಡ್ತಾನೆ, ಬಿ ಅಂತಕ್ಕಂಥ ವ್ಯಕ್ತಿ ಒಂದು ದಿನಕ್ಕೆ 3 ಯೂನಿಟ್ ಕೆಲಸ ಮಾಡ್ತಾನೆ. ಏನ್ರಿ ಕಾನ್ಸೆಪ್ಟ್ ಇದೆ? ಆಲ್ಟರ್ನೇಟಿವ್ ಡೇಸ್. ಸೊ ಮೊದಲನೇ ದಿನ ಕೆಲಸ ಯಾರು ಮಾಡ್ರಿ? ಎ ಮಾಡಿದ. ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡಿದ್ರಿ? 2 ಯೂನಿಟ್ ಕೆಲಸ ಮಾಡಿದ. ಬಿ ಒಂದು ದಿನಕ್ಕೆ ಎಷ್ಟು ಮಾಡಿದ್ರಿ? 3 ಯೂನಿಟ್ ಕೆಲಸ ಮಾಡ್ರು. ಇಬ್ಬರೂ ಸೇರಿ ಒಂದು ದಿನಕ್ಕೆ ಎಷ್ಟು ದಿನಕ್ಕೆ ರೀ? ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ ರೀ? 3 ಯೂನಿಟ್ ಕೆಲಸ ಮಾಡತ್ತಾರೆ. ಎಷ್ಟು ಯೂನಿಟ್ ಕೆಲಸ ಮಾಡತ್ತಾರೆ ರೀ? 3 ಯೂನಿಟ್ ಕೆಲಸ ಮಾಡತ್ತಾರೆ. ಆನಂತರ ನಮ್ಮದು ಕೆಲಸ ಎಷ್ಟು ಐತ್ರಿ? 12 ಐತಿ. 3 ಇದ್ದಿದ್ದ 12 ಆಗ್ಬೇಕ್ರಿ. ಎಷ್ಟರಲ್ಲೇ ಗುಣಿಸ್ಬೇಕು ರೀ? 4ರಲ್ಲೇ ಗುಣಿಸ್ಬೇಕು. ಇವಾಗ ಎಷ್ಟು ಆಯ್ತು ರೀ? 12 ಆಯ್ತು. ಇಲ್ಲೂ ಕೂಡ ಸೇಮ್ 4ರಲ್ಲೇ ಗುಣಿಸ್ಬೇಕು. 1 4ಲೇ ಎಷ್ಟು ರೀ? 4 ದಿನ. ಹಾಗಾದ್ರೆ ಆ ಕೆಲಸ ಎಷ್ಟು ದಿನದಾಗ ಮುಗೀತದೆ ರೀ? 4 ದಿನದಾಗ ಮುಗೀತದೆ. ಎಷ್ಟು ದಿನದಾಗ ಮುಗೀತದೆ ರೀ? 4 ದಿನದಾಗ ಮುಗೀತದೆ. ಸಾರಿ, 2 ದಿನಕ್ಕಿದೆ. ಎಷ್ಟು ದಿನಕ್ಕೆ ರೀ? 2 ದಿನಕ್ಕೆ. ಇದು ಮೊದಲನೇ ದಿನ, ಇದು ಎರಡನೇ ದಿನ. ಇದು ಮೊದಲನೇ ದಿನ, ಇದು ಎರಡನೇ ದಿನ. ಅಂದರೆ 2 ದಿನಕ್ಕೆ ಇಬ್ಬರು ಸೇರಿ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ? 3 ಯೂನಿಟ್. 4 2ಲೇ ಎಷ್ಟು ರೀ? 8. ಸೊ ನೆಕ್ಸ್ಟ್ ನಾನು ನಿಮ್ಗೆ ಇನ್ನೊಂದು ಲೆಕ್ಕ ತಿಳಿಸ್ತೇನೆ ನೋಡಿರಿ. ಇನ್ನೊಂದು ಲೆಕ್ಕ ಮಾಡೋಣ. ಸೊ ಒಂದನೇ ಲೆಕ್ಕ ಏನೋ ಕನ್ಫ್ಯೂಸ್ ಆಯ್ತು ನಿಮಗೆ. ನೆಕ್ಸ್ಟ್ ಇನ್ನೊಂದು ಲೆಕ್ಕ ನೋಡಿರಿ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು 8 ದಿನದಾಗ ಮಾಡ್ತಾನೆ, ಬಿ ಅಂತಕ್ಕಂಥ ವ್ಯಕ್ತಿ ಆ ಕೆಲಸವನ್ನು 4 ದಿನದಾಗ ಮಾಡ್ತಾನೆ. ಸೊ ಯಾವ ಕೆಲಸ ಅಂತ ಗೊತ್ತಿಲ್ಲ. ಕೆಲಸ ಏನು ಮಾಡ್ಬೇಕು ರೀ? ಕಂಡುಹಿಡಿಬೇಕಾರೆ LCM ಮಾಡಬೇಕು. ಸೊ LCM ಎಷ್ಟು ಬಂತು ರೀ? 8 1ಲೇ. ನೆಕ್ಸ್ಟ್ 4 2ಲೇ. 4 2ಲೇ. ಸೊ ನೆಕ್ಸ್ಟ್ ನೋಡಿರಿ, ಇದು ಹೆಂಗದಪ್ಪ ಅಂದ್ರೆ ಕ್ವಶನ್ ಕಾನ್ಸೆಪ್ಟ್ ಹೆಂಗದ ನೋಡಿರಿ. ಎ ಬಿ ಮತ್ತು ಅಲ್ಟರ್ನೇಟಿವ್ ಮತ್ತು ಯಾರು ರೀ? ಮತ್ತು ಎ. ನೆಕ್ಸ್ಟ್ ಯಾರು ಬರ್ತಾರೆ ರೀ? ಬಿ ಬರ್ತಾರೆ. ಸೊ ಇವಾಗ ನೋಡಿರಿ ಏನದ ರೀ? ಮೊದಲನೇ ದಿನ ಕೆಲಸ ಯಾರು ಮಾಡತ್ತಾರೆ ರೀ? ಎ ಮಾಡತ್ತಾರೆ. ಎರಡನೇ ದಿನ ಕೆಲಸ ಯಾರು ಮಾಡ್ತಾರೆ ರೀ? ಬಿ ಮಾಡ್ತಾರೆ. ಸೊ ಎ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ ರೀ? 1 ಯೂನಿಟ್. ಬಿ ಎಷ್ಟು ಮಾಡ್ತಾನೆ ರೀ? 2 ಯೂನಿಟ್. ಅಂದ್ರೆ 2 ದಿನಕ್ಕೆ ಎಷ್ಟು ದಿನಕ್ಕೆ ರೀ? 2 ದಿನಕ್ಕೆ. 2 ದಿನಕ್ಕೆ ಇಬ್ಬರು ಸೇರಿ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ ರೀ? 3 ಯೂನಿಟ್ ಅಷ್ಟು ಕೆಲಸ ಮಾಡತ್ತಾರೆ. ಎಷ್ಟು ರೀ? 3 ಯೂನಿಟ್ ಕೆಲಸ ಮಾಡತ್ತಾರೆ. ಸೊ ಇದು 3 ಇದ್ದಿದ್ದ 8 ಆಗ್ಬೇಕಾರೆ ಎಷ್ಟರಲ್ಲೇ ಗುಣಿಸ್ಬೇಕು ರೀ? 3 2ಲೇ 6. 3 2ಲೇ ಎಷ್ಟು ರೀ? 6. ಇಲ್ಲೂ ಕೂಡ 2ರಿಂದ ಗುಣಾಕಾರ ಮಾಡಿರಿ. ಎಷ್ಟು ಆಯ್ತು ರೀ? 4 ಆಯ್ತು. 6 ಇದ್ದಿದ್ದೆ 8 ಆಗ್ಬೇಕಾರೆ ಎಷ್ಟು ಕೂಡಿಸ್ಬೇಕು ರೀ? ಇದನ್ನು 2 ಸಲ ಕೂಡಿಸ್ಬೇಕು. 1 + 1. ಇಲ್ಲೂ 1 + 1 4 ಇದು 6. ಎಷ್ಟು ದಿನದಾಗ ಕೆಲಸ ಮುಗೀತದೆ ರೀ? 6 ದಿನದಾಗ ಕೆಲಸ ಮುಗೀತದೆ. ಸೊ ನೆಕ್ಸ್ಟ್ ಲೆಕ್ಕ ಬಿಡಿಸಿ ಎಲ್ಲರೂ ಆನ್ಸರನ್ನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು. ಸೊ ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ನ ಮಿಸ್ ಮಾಡಲ್ದ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ ಬಗ್ಗೆ ಪರಿಚಯ ಮಾಡಿಸ್ಕೊಡಿ. ಥ್ಯಾಂಕ್ ಯು. ಜೈ ಹಿಂದ್.